ಸ್ಪೆಷಲ್ ಅಂದ್ರೆ ನಮ್ಮ ರಾಕಿ ಬಾಯ್ ಅಪ್ಪಣ್ಣ ಅಭಿಮಾನಿ ಪಕ್ಕ ಇದ್ದಾರೆ. ಕನ್ನಡದ ಟ್ರೆಂಡ್ ನೆಕ್ಸ್ಟ್ ಬಿಗ್ ಬಾಸ್ ಕ್ಯಾಂಡಿಡೇಟ್. ಮೂವಿ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. ಒಂದು ವಾರದಿಂದ ಇನ್ಸ್ಟಾಗ್ರಾಮ್ ತಗಲಿ, ಯೂಟ್ಯೂಬ್ ತಗಲಿ, ಫೇಸ್ಬುಕ್ ತಗಲಿ, ಈ ಕಡೆ ಪ್ರತಾಪ್, ಈ ಕಡೆ ಧರ್ಮಸ್ಥಳ ತೋರಿಸಿ 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 ತಲೆ ಕೆಟ್ಟೋಗ್ಬಿಟ್ಟಿದೆ. ಈ ಕ್ಯಾಪ್ ಅಲ್ಲಿ ಬಂದಿದೆ ಒಂದು ಸಿನಿಮಾ ಸಿನಿಮಾ ಫುಲ್ಲು ಸೈಕು. ಅದಾದ್ಮೇಲೆ ನೆಕ್ಸ್ಟ್ ಬಂದಿದೆ ಅದು ಮಕ್ಕಳವಾಡಿ. ಮೇನ್ ಹೆಮ್ಮೆ ಗೊತ್ತಾ, ನಮ್ಮ ಕನ್ನಡದ ಸ್ಟ್ಯಾಂಡರ್ಡ್ ರಾಕಿ ಬಾಯ್ ಅವರ ತಾಯಿಯವರು ನಿರ್ಮಾಣ ಮಾಡ್ತಿದ್ದಾರೆ. ಅನ್ನೋದು ನಮ್ಮ ಕನ್ನಡ ಖುಷಿ ವಿಷಯ. ಬೇರೆ ಬೇರೆ ಸಿನಿಮಾ ಇದೆ, ಅಮ್ಮ ಹೆಸರಿದೆ ಪುಷ್ಪ. ತೆಲುಗು ಪುಷ್ಪ ಅಲ್ಲ, ಕನ್ನಡದ ಪುಷ್ಪ. ಬೇರೆ ಸಿನಿಮಾನ ಹಿಂದಿ ಸಿನಿಮಾ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ, ಕಣ್ಣೀರ ಸಾಯಪುರದ ಸಿನಿಮಾ ಅಂತಾರಲ್ಲ, ಇದೇ ಸಿನಿಮಾನ ಕನ್ನಡದಲ್ಲಿ ಬಂದು ನೋಡಿ. ಇದೇ ಇನ್ಸ್ಟಾಗ್ರಾಮ್ ಅಲ್ಲಿ ಸೌಜನ್ಯ ಕೇಸು 6ನೇ ತೀರ್ಮಾನ ಗುಂಡಿ ತೋಡ್ರು, 7ನೇ ಗುಂಡಿ ತೋಡ್ರು, 8ನೇ ಗುಂಡಿ ತೋಡ್ರು ಅಲ್ಲ. ಪ್ರಥಮ ಅವರು ಅಲ್ಲಿ ಕಂಪ್ಲೇಂಟ್ ಕೊಟ್ಟರು ಅಲ್ಲ. ಕನ್ನಡ ಸಿನಿಮಾ ರಿಲೀಸ್ ಆಗಿದೆ, ಕಂಟೆಂಟ್ ಚೆನ್ನಾಗಿದೆ. ಯಾವ ರೀತಿಯ ಪ್ರಮೋಷನ್ ಬೇಕಾಗಿಲ್ಲ. ಮೇಲೆ ಈ ಸಿನಿಮಾಗೆ ಬ್ಯಾಕ್ ಗ್ರೌಂಡ್ ಇರೋದು ಯಾರೇ ಬ್ಯಾಕ್ ಕೊಟ್ಟು ಕನ್ನಡದ ರಾಕಿ ಬಾಯ್ ಆಯ್ತಾ. ಕನ್ನಡದ ರಾಕಿ ಬಾಯ್ ಇಡೀ ಕನ್ನಡ ಚಿತ್ರರಂಗ ತಿರುಗಿ ನೋಡ್ದಂಗ್ ಮಾಡಿದ್ಯಾರು? ಒನ್ ಅಂಡ್ ಒನ್ಲಿ ರಾಕಿ ಬಾಯ್. ಅವರು ಮುಗ್ಗಿನ ಮನಸ್ಸಿಂದ ಇಟ್ಟು ಟಾಕ್ಸಿಕ್ ಬಂದು ಕನ್ನಡ ಇಂಡಸ್ಟ್ರಿ ಅಲ್ಲಾಡ್ತಿದ್ರು. ಒನ್ ಅಂಡ್ ಒನ್ಲಿ ರಾಕಿ ಬಾಯ್. ಅವರ ತಾಯಿ ಸಿನಿಮಾ ಮಾಡಿದ್ರು ನಮ್ಮ ಕನ್ನಡದ ಹೆಮ್ಮೆ. ಹೇಳ್ತೀನಿ, ನಾನು ಒಬ್ಬ ಒಕ್ಕಲಿಗಾಗಿ, ಒಬ್ಬ ಗೌಡಾಗಿ ಹೇಳ್ತಾ ಇದ್ದೆ, ನಮ್ಮ ಕನ್ನಡ ಸಿನಿಮಾ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಈ ಸೌಜನ್ಯ ಕೇಸು ಒಂದು ಹೆಣ್ಮಗು ನಮ್ಮ ಭಾರತದಲ್ಲಿ ನ್ಯಾಯ ಅಂತೂ ಸಿಗಲ್ಲ. ಈ ತರ ಪ್ರತಿಯೊಂದು ಕೇಸ್ಗಳು ಯಾರು ನ್ಯಾಯ ಸಿಗಲ್ಲ. ಕೇಸ್ ಕೂಡ ಒಂದೇ ಹೋಗುತ್ತೆ. ಪ್ರಥಮರು ಕೂಡ ಒಂದಿನ ಆಗುತ್ತೆ, ನಮ್ಮ ಜೊತೆಗೆ ಬಿಸಿ ಆಗ್ತಾರೆ. ನೀವೇನೋ ಮಾಡ್ಕೊಳ್ಳಿ. ಈ ಸಿನಿಮಾ ರಿಲೀಸ್ ಆಗಿದೆ, ಯಾಕೆ ಜೋಶ್ ಆಗ್ತದೆ ಕೂಡ ಬೇಡ. ಸಿನಿಮಾ ಚೆನ್ನಾಗಿದೆ, ಬಂದು ನೋಡಿ. ಆಗಸ್ಟ್ 10ಕ್ಕೆ ರಿಲೀಸ್ ಆಗಿದೆ. ಎಲ್ಲ ಜನಗಳು ಆ ಕಡೆ ಡೈವರ್ಟ್ ಆಗ್ತಾರೆ. ಎಷ್ಟು ಕೋಟಿ ಬಜೆಟ್ ಆಗ್ತದೆ, ಮೊತ್ತ ಏನು ಏನೇನು ಅವ್ರ ಕತೆ ಏನು, ಪ್ರತಿಯೊಬ್ಬರು ಬರ್ಬೇಕಂತದೆ. ನಮ್ಮ ಕತೆ ಅವ್ರ ಕತೆ ಅವ್ರಿಗೆ ಯಾವನ್ನು ಬರಲ್ಲ. ಫಸ್ಟ್ ಥಿಯೇಟ್ರಿಗೆ ಅದಾಗಲ್ಲ. ನಾವಿರೋದು ಯಾವುದೇ ಏನು ಎಲ್ಲರೂ ಒಂದಾಗಿ ಕನ್ನಡಿಗರು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಸಪ್ರೇಟಾಗಿ ಇರಲಿ ಅನ್ನೋ ಪ್ರೀತಿ ಅಭಿಮಾನ ಕನ್ನಡ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು. ನೋಡಿ ಪಾಪ ಬಸರವಾಡಿಗೆ ಅಷ್ಟು ದಿನದಿಂದ ಪ್ರಮೋಷನ್ ಮಾಡ್ಕೊಂಡಿದ್ರು. 3 ದಿನದಿಂದ ಇವಾಗ ಸ್ಟಾರ್ ವಾರ್ಸ್ ಎಲ್ಲ ಜನಗಳು ಆ ಕಡೆ ಡೈವರ್ಟ್ ಆಗ್ಬಿಟ್ಟು ಇದಕ್ಕೆ ಯಾರು ಹೊಣೆ? ಲಾಸ್ ಆಗಿದ್ದು ಯಾವುದು? ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ 1 ಮಿಲಿಯನ್ ಬರುತ್ತೆ, 2 ಮಿಲಿಯನ್ ಬರುತ್ತೆ, ಅವನ ಹೆಸರು ಸ್ಟೋರಿಗಳು ಟ್ರೆಂಡಿಂಗ್ ಬರುತ್ತೆ ಅಂತ. ಸಿನಿಮಾಗಳ ಕಥೆ ಯಾರಪ್ಪ? ಇದಕ್ಕೆ ಯಾರು ಹೊಣೆ? ಚೇಂಬರ್ ಹೊಣೆ ಇಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡವ್ರ ಹೊಣೆ? ಮಾಡಿದವರ ಹೊಣೆ ಯಾರು ಬರೋದು? ಅಂದ್ರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ತರ ಇದೆಯಾ? ಇಂಡಸ್ಟ್ರಿ ಅನ್ನೋದು ಕುಟುಂಬ ಇದ್ದಂಗೆ. ಒಂದು ಮಾತು ಬರುತ್ತೆ ಹೋಗುತ್ತೆ, ನಾಳೆ ದಿನ ಸರಿ ಹೋಗುತ್ತೆ. ಏನು ಶಾಶ್ವತ ಅಲ್ಲ. ಅದನ್ನ ಎಲ್ಲಿ ಬಗೆಹರಿಸಬೇಕು? ಚೇಂಬರ್ ಅಲ್ಲಿ ಕೂತ್ಕೊಂಡು ಬಗೆಹರಿಸ್ಕೊಬೇಕು. ಪಬ್ಲಿಕ್ ಬಿಟ್ಟು ಜನಗಳೆಲ್ಲ ಆ ಕಡೆ ಡೈವರ್ಟ್ ಆದ್ರಣ. ಇವತ್ತು 6 ಸಿನಿಮಾಗಳು ರಿಲೀಸ್ ಆಯ್ತು, ಅವ್ರ ಕಷ್ಟ ಕೇಳೋರು ಯಾರು? ಪರಿಹಾರ ಕಟ್ಕೊಳ್ತೀರ ಯಾರಾದ್ರು? ಇಲ್ಲ. ಈ ತರ ಕಾಂಟ್ರವರ್ಸಿ ಬಂದಾಗ ಚೇಂಬರ್ಗೆ ಒಂದು ಕಂಪ್ಲೇಂಟ್ ಹೋದಾಗ ಚೇಂಬರ್ ಅವ್ರು ಹೇಳ್ಬಿಟ್ರಿ, ಈ ವಾರ ಕಾಂಟ್ರವರ್ಸಿ ಇರುತ್ತಪ್ಪ, ಮೂವಿಗಳು ರಿಲೀಸ್ ಮಾಡಬೇಡಿ ನೀವು ಅಂತ. ಬೇಜಾರಾಗುತ್ತರು, ನಮ್ಗೆ ಬೇಜಾರಾಗುತ್ತೆ. ಮೊದಲವಾಡಿ ಜನಗಳು ಯಾಕೆ ಬರ್ತಾ ಇಲ್ಲ ಸಿನಿಮಾಗೆ? ನಿಮ್ ಪ್ರಕಾರ ಮುಳ್ಳಿನ ನ್ಯಾಲ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು ಅಂದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ರೆ, ಸಾರಿ ಕೇಳ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನೋಡಿ, ಸಾರಿ ಕೇಳೋದಾಗ್ಲಿ, ಒಬ್ಬ ಹೀರೋ ಏನೋ ಮಾತಾಡೋದಾಗ್ಲಿ, ಅದು ಪರ್ಸನಲ್ ಬ್ರೋ ಅವ್ರದ್ದು. ನಾವು ಅವ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಏನು ಅರ್ಹತೆ ಇಲ್ಲ. ಅಲ್ಲ, ಇದು ಚೇಂಬರ್ಗೆ ಅನ್ವಯಿಸುತ್ತಲ್ಲ. ಚೇಂಬರ್ ಇರ್ಲಿ ಬ್ರೋ. ಚೇಂಬರ್ ಅಂತ ಏನಕ್ಕೈತೆ ನನಗೆ ಬಂದು ಅರ್ಥ ಇದೆಯಲ್ಲ. ಫ್ಯಾಮಿಲಿಗೆ ಒಬ್ರು ಹೆಡ್ಡು ಅಂತ ಇದ್ದ ಮೇಲೆ ಅವ್ರ ಬಗೆಹರಿಸ್ಬೇಕ್ರಿ. ಅದನ್ನ ಬೀದಿಗೆ ಬರಕ್ ಬಿಡಬಾರ್ದು. ಇಡೀ ಕರ್ನಾಟಕ ಬೇರೆ ಇಂಡಸ್ಟ್ರಿ ಇವೆಲ್ಲ ನೋಡಿದ್ರೆ ಆಡ್ಕೊತಾರಪ್ಪ. ತೆಲುಗು ತಿಂಗಳು ರಿಲೀಸ್ ಆಗ ಬಿಡೋಲ್ಲ, ನಾವು ಹಂಗೆ ಅಂತ ಕಿತ್ತಾಡ್ತಿರಲ್ಲ. ಇವತ್ತು ನಮ್ಮ ಕನ್ನಡ ನಟರು ಮಾನವ ಮರ್ಯಾದೆ ಸೋಷಿಯಲ್ ಮೀಡಿಯಾದಲ್ಲಿ ತೆಗಿತಾರಲ್ಲ, ಅವ್ರು ದೇವ್ರ ಪ್ಲಾನ್ ಕೊಟ್ಟು ಇವ್ರು ಇದನ್ನ ಕೇಳೋರು ಯಾರು? ಬೇರೆ ಇಂಡಸ್ಟ್ರಿ ಕಾಲ ಮೇಲೆ ಕಾಲ ನಗಾಡ್ತಾವ್ರೆ.
ಲೇ ನಮ್ಮ ಮೂವಿ ಏನು ನೀವು ರಿಲೀಸ್ ಮಾಡೋದು ನಿಮ್ಮ ತಿಂಗ ನೀವು ತಗೊಳ್ರಿ ಅಂತ ಹೇಳ್ತಾರೆ ಬೇರೆ ಇಂಡಸ್ಟ್ರಿ ಅವರು. ಇದಕ್ಕೆ ಒಂದು ಉತ್ತರ ಕೊಡೋನು. ಇವತ್ತು 7 ಸಿನಿಮಾ ರಿಲೀಸ್ ಆಗೋದ್ರು ಅಷ್ಟು ದಿನದಿಂದ ಪ್ರಮೋಷನ್ ಮಾಡ್ಕೊಂಡ್ರೆ ಅಷ್ಟು ದುಡ್ಡು ಹಾಕಿದ್ರೆ ಯಾರು ಹೊಣೆ ಹಾಕ್ತಾರೆ? ಜಗಳ ಆಡ್ದವ್ರ, ಚೇಂಬರ, ಸರ್ಕಾರ, ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ತಾರ? ಯಾವನು ಆಗಲ್ಲ. ದಯವಿಟ್ಟು ಎಲ್ಲರಿಗೂ ನಮ್ಮೊಬ್ಬ ಕನ್ನಡಿಗನಾಗಿ ಕನ್ನಡ ಅಭಿಮಾನಿಯಾಗಿ ಹೇಳ್ತಿದ್ರೆ ಎಲ್ಲ ಹೀರೋಗಳ ಅಭಿಮಾನಿಗಳು ಬಂದಾದ್ರೆ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗೋದು, ಅಲ್ಲಿ ತನಕ ಉದ್ಧಾರ ಆಗಲ್ಲ. ನಿಜವಾಗ್ಲೂ ಹೇಳ್ತೀರಿ ಕೇಳ್ರಿ. ಅಷ್ಟು ಜನ ಕಮೆಂಟ್ ಹಾಕ್ತಾರಲ್ಲಪ್ಪ, ನಮ್ಮ ಬಾಸ್ ಅವರು ಈ ಬಾಸ್ ಅವರು ಅಂತ. ಫಸ್ಟ್ ಸೊ ಎಷ್ಟು ಜನ ಬಂದು ಪಕ್ಕದಲ್ಲಿ ಹೊಡೆದು ಸಿನಿಮಾ ಹೇಳ್ರಿ? ಯಾರು ಬಂದಿರಲ್ಲ, ನಿಜ ಯಾರು ಬಂದಿರಲ್ಲ. ದಯವಿಟ್ಟು ಎಲ್ಲ ಬಿಡ್ರಿ, ಇಲ್ಲಿಗೆ ಸ್ಟಾಪ್ ಮಾಡಿ. ಎಲ್ಲ ಹೀರೋಗಳು ಒಂದೇ ಅಣ್ಣ ನಮಗೆ. ಡಿ ಬಾಸ್ ಅವರು, ಧ್ರುವಣ್ ಅವರು, ಸುದೀಪ್ ಅವರು, ಯಶ್ ಅವರು, ಗಣೇಶ್ ಅವರು, ಪ್ರಥಮ್ ಅವರು. ಒಂದು ಮೂವಿ ಮಾಡಲಿ 100 ಮೂವಿ ಮಾಡಲಿ, ಹೀರೋನೇ. ನಮ್ಮ ಕನ್ನಡಿಗ ಫಸ್ಟ್ ಕನ್ನಡ ಗೆಲ್ಬೇಕು, ಕರ್ನಾಟಕ ಗೆಲ್ಬೇಕು. ಸುಮ್ಮನೆ ಬರ್ತವೆ ಹೋಗ್ತವೆ ಕಾಂಟ್ರವರ್ಸಿ ಮಾಡ್ಕೊಂಡು ಎಲ್ಲ ಒಗ್ಗಟ್ಟಾಗಂಗರು. ಬೇರೆ ಇಂಡಸ್ಟ್ರಿ ಇದೆ, ನಮ್ಮ ಇಂಡಸ್ಟ್ರಿ ಗೆಲ್ಬೇಕಪ್ಪ. KGF ಯಾವ ಲೆವೆಲ್ ಹೋಯ್ತು, ಕಾಂತಾರ ಯಾವ ಮೀಸೆ ತಿರ್ಗಿ ಹೇಳ್ರಪ್ಪ ನಾವು ಕನ್ನಡಿಗರು ಅಂತ. ನೀವು ಕನ್ನಡಿಗರು ನೀವೇ ಕಿತ್ತಾಡ್ಕೊಂಡ್ರೆ ನಮ್ಮಂಥವ್ರು ಏನು ಮಾಡಬೇಕು? ನನ್ನ ಅನ್ಸಿದ್ನ ಹೇಳಿದ್ದೀನಿ. ದಯವಿಟ್ಟು ಎಲ್ಲರ ಅಭಿಮಾನಿಗಳು ಒಂದಾಗಿ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ. ಯಾರು ಅಭಿಮಾನಿ ಆದ್ರಾಗಿರಿ, ನೀವು ಫಸ್ಟ್ ಕನ್ನಡಿಗರಾಗಿರಿ, ಕರ್ನಾಟಕದವರಾಗಿರಿ ಅಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕೋಟೆ ಹುಡುಗ ಪ್ರಸಾದ್ನ ಅನಿಸಿಕೆ ಅಭಿಪ್ರಾಯಗಳನ್ನ ಎಲ್ಲರೂ ಕೇಳಿದೀರಾ. ಸಂಪೂರ್ಣ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಅವರ ಮನದಾಳದ ಮಾತನ್ನ ಒಂದಷ್ಟು ನಮ್ಮ ಕನ್ನಡ ಚಲನಚಿತ್ರದ ಉಳಿವುದ್ರ ಬಗ್ಗೆ ತುಂಬಾ ಸಂಕ್ಷಿಪ್ತವಾಗಿ ಸವಿಸ್ತಾರವಾಗಿ ಮಾತಾಡಿದಂತ ಒಬ್ಬ ಕನ್ನಡಿಗನಿಗೆ ಎಲ್ಲರೂ ನೋಡೋಣ. ಇಲ್ಲಿ ಕನ್ನಡ ಇಂಡಸ್ಟ್ರಿನ ಚೇಂಜ್ ಮಾಡ್ಬೇಕಂದ್ರೆ ಯಾವ ದೊಡ್ಡ ವ್ಯಕ್ತಿಗಳು ಸಾಧ್ಯ ಇಲ್ಲ ಗುರು. ಇವಾಗ ಆಗಿನ ಕಾಲದಲ್ಲಿ ಇದ್ರು ಅಂಬರೀಶ್ ಸರ್, ರಾಜಣ್ಣ ಅವರು, ವಿಷ್ಣುವರ್ಧನ್ ಸರ್, ಅವ್ರು ಏನೇ ಪ್ರಾಬ್ಲಮ್ ಒಂದು ಬೀದಿಗೆ ಬರಕ್ ಬಿಡ್ತಿದ್ರಿ ಅಲ್ರಿ? ಒಂದು ಕಾಂಟ್ರವರ್ಸಿ ತೋರಿಸ್ರಿ ಯೂಟ್ಯೂಬಲ್ಲಿ ನೋಡೋಣ. ಅಂಬರೀಶ್ ಅಣ್ಣ ಕಾಲದಲ್ಲೆಲ್ಲ ಅಂದ್ರೆ ಕೂತ್ಕೋತಾ ಇದ್ರು, ನಿಂತ್ಕೋತಾ ಇದ್ರು. ಇವಾಗ ಹೇಳೋರಿಲ್ಲ, ಕೇಳೋರಿಲ್ಲ. ಪ್ರಸಾದ್ ಅವರೇ, ನಿಮ್ ಪ್ರಕಾರ? ನಮ್ಮ ಪ್ರಕಾರ ಅಭಿಮಾನಿಗಳೆಲ್ಲ ಒಂದಾದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗಕ್ಕೆ ಸಾಧ್ಯ ಗುರು. ನಮ್ಮ ಅಭಿಮಾನಿಗಳು ಯಾವತ್ತು ಫೇಕ್ ಅಕೌಂಟ್ ಮಾಡ್ಕೊಂಡು ಅವ್ರಮ್ಮ ನೀವ್ರಕ್ಕನ ಅವ್ರ ಹೆಂಡತಿ ಅಂತ ಕಮೆಂಟ್ ಹಾಕೋದು ಬಿಡ್ತಾರೆ, ಅವತ್ತು ಉದ್ಧಾರ ಆಗುತ್ತೆ. ಅಲ್ಲಿ ಬಿಡ್ತಾರೆ ನಮ್ಮ ಅಪ್ಪನ ಹಣೆಗೂ ಉದ್ಧಾರ ಆಗಲ್ಲ ಗುರು. ಹೇಳ್ಬಿಡ್ತೀನಿ, ನಾನು ಎಸ್ಪಾಸ್ ಅಭಿಮಾನಿ ಆದ್ರೂ ಬಂದು ಪ್ರತಿ ಸಿನಿಮಾಗೆ ಯಾಕೆ ರಿವ್ಯೂ ಕೊಡ್ತೀವಿ? ಖಂಡಿತ ಎಲ್ಲ ಒಂದೇ ಗುರು. ನಮ್ಗೆ ಯಾವ ತರ ಗೌರವ ಕೊಡ್ತೀರಾ ಬೇರೆ ಇರೋ ಆ ತರ ಸಪೋರ್ಟ್ ಗೌರ್ಮೆಂಟ್. ನಮ್ಮ ಬಾಸ್ ಅದಕ್ಕೆ ಇವತ್ತು ಆ ಮಟ್ಟಿಗಿರೋದು, ಆ ಎತ್ತರಕ್ಕಿರೋದು, ಇಡೀ ಜಗತ್ತೇ ಕಂಡುಹಿಡಿಯೋದು ನಮ್ಮ ಬಾಸ್. ಒಳ್ಳೆತನ ಕಾಪಾಡುತ್ತೆ. ದಯವಿಟ್ಟು ಬ್ಯಾಡ್ ಕಾಮೆಂಟ್ ದೂರ ಆಗೋದ್ರ ಬದಲು ಒಂದು ಸಿನಿಮಾ ನೋಡಿ ಫಸ್ಟ್ ಶೋ. ನಿಮ್ಗೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ, ಟ್ರೈಲರ್ ನೋಡಿ ಬ್ಯಾಡ್ ಕಾಮೆಂಟ್ ಹಾಕ್ತಾರಂತೆ. ಮಗಳ ಮುಖ ನೋಡಿ ಅವ್ರ ಅಮ್ಮನ ಭವಿಷ್ಯ ಹೇಳ್ತೀರಾ. ನಿಮ್ಮ ಭವಿಷ್ಯಗಳೇ ನಿಮ್ಗೆ ಗೊತ್ತಿರಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ. ನಾವು ಕನ್ನಡಿಗರು ಯಾರ್ಯಾರು ವಿಡಿಯೋ ನೋಡ್ತೀರ ನಾವೆಲ್ಲ ಒಂದಾಗ್ಬೇಕು. ನಾವು ಅವ್ರ ಅಭಿಮಾನಿ ಆ ಬಸ್ ಈ ಬಸ್ ಬಿಟ್ಕೊಡೋಣ, ಫಸ್ಟ್ ಕನ್ನಡಿಗರಾಗೋಣ. ಬನ್ರಿ ಒಂದು ವೇದಿಕೆಗೆ, ಎಲ್ಲರ ಅಭಿಮಾನಿಗಳು ಬನ್ನಿ ಒಂದು ವೇದಿಕೆಗೆ. ಪ್ರಸಾದ್ ಅವರ, ನಿಮ್ ಪ್ರಕಾರ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಯಜಮಾನರುಗಳು ಮೊದಲು ಆಗ ಬಗೆಹರಿತಾ ಇತ್ತು, ಈಗ ಯಜಮಾನ್ರಿದ್ದು ಇಲ್ಲ ರೀತಿನಲ್ಲಿ? ಇವಾಗ ಒಂದು ವಿಚಾರ ಹೇಳ್ತೀನಿ ಕೇಳ್ರಿ. ಇವಾಗ ನೀವು ಇದನ್ನ ಸಪ್ರೇಟ್ ಆಗಿ ಹಾಕ್ತೀರಿ ಅನ್ಸೋ. ನಮ್ಮ ಸಪ್ರೇಟ್ ಆಗಿ ನಿನ್ ಕಟ್ ಮಾಡ್ಬಿಟ್ಟು ಹಾಕ್ತೀನಿ, ಪ್ರೋಮೋಗೂ ಹಾಕ್ತೀನಿ, ವಿಡಿಯೋಗೂ ಹಾಕ್ತೀನಿ. ಹೇಳು. ಕನ್ನಡ ಚಲನಚಿತ್ರ ಮಂಡಳಿಯ ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಯಾರು, ಅದನ್ನ ಕಮೆಂಟ್ ಅಲ್ಲಿ ಹಾಕಕ್ ಹೇಳಿ. ಕಾಲೇ ಗೊತ್ತಿಲ್ಲ, ಬುರುಡೆ ಗೊತ್ತಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಸಿನಿಮಾ ಬಗ್ಗೆ, ಚೇಂಬರ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಚೇಂಬರ್ ಅಲ್ಲಿ ಇರೋರು ಅಷ್ಟೇನೆ. ನೀವು ಸುಮ್ಮನೆ ಏನು ಅಧಿಕಾರ ಬಂತು, ನೀವು ಪೋಸ್ಟ್ ಹಾಕ್ಸ್ಕೊಂಡ್ರಿ, ಟೇಬಲ್ ಮೇಲೆ ಹೆಸರಿತ್ತು, ಬೇಡ ಅಣ್ಣ. ನಮ್ಮ ಕನ್ನಡ ಇಂಡಸ್ಟ್ರಿ ಮಾನವರ ಇದನ್ನ ರೋಡ್ ತರಬೇಡ್ರಿ. ಹೀರೋಗಳು ಅವ್ರವ್ರು ಬಿಸಿಲಿ ಇರ್ತಾರೆ. ನಿಮ್ಗೊಂದು ಕಂಪ್ಲೇಂಟ್ ಗೊತ್ತಾ, ಒಳಗಡೆನೆ ಬಗೆಹರಿಸ್ಕೊಂಡ್ಬಿಟ್ಟು ನಿಮ್ಮ ಫ್ಯಾಮಿಲಿ ಮ್ಯಾಟರ್ನ ಬ್ರೋ. ಇದನ್ನೇ ಬೇರೆ ಇಂಡಸ್ಟ್ರಿ, ತಮಿಳು ತೆಲುಗು ಇಂಡಸ್ಟ್ರಿ ನೋಡಿದ್ರೆ ಹೆಂಗ್ ಆಡ್ತಾರೆ ಗೊತ್ತಾಗ್ತದೆ. ತಮಿಳು ತೆಲುಗು ಇಂಡಸ್ಟ್ರಿ ಯಾವ್ದಾದ್ರು ಜಗಳ ಹೊರಗಡೆ ಬಂದಿರೋ ತೋರಿಸ್ರಿ, ತೋರಿಸ್ರಿ. ಮೊನ್ನೆ ಡಿ ಬಾಸ್ ಬಗ್ಗೆ ಯಾವ್ದೋ ಟ್ರೆಂಡಿಂಗ್ ಮಾಡ್ಬಿಟ್ಟಿದ್ರು ತೆಲುಗು ಅವರು, ತಮಿಳವರು. ಮಾಡಿದ್ರಲ್ಲ ಸರ್, ಅಲ್ವಾ? ಕನ್ನಡದವರೇ ಮಾಡಿದ್ರು. ನಮ್ಮ ಕನ್ನಡಿಗರು ನಾವು ಏನಂತೀವಿ ನೋಡ್ರಿ, ನಮ್ಮವರೇ ನಮ್ಮ ಶತ್ರುಗಳು, ದೇವರನ್ನ ಹೇಳಿ ಅಣ್ಣ ತಂದಿರ್ತಾರೆ. ಇದ್ರಪ್ಪ ಯಾರು ಬಂದು ಯಾರು ದೃಷ್ಟಿ ಕೊಡ್ತಿಲ್ಲ, ಯಾರು ಮಾಟ ಮಾತ್ರ ಕೊಡ್ತಿದ್ರು ಗೊತ್ತಿಲ್ಲ. ದಯವಿಟ್ಟು ಇವತ್ತು ಹೇಳ್ತಾ ಇದ್ದೀನಿ, ಯಾರು ತಪ್ಪ ಯಾರು ಸರಿ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡೋಣ. ನೆಕ್ಸ್ಟ್ ಎಲ್ಲ ಅಭಿಮಾನಿಗಳು ಒಂದಾಗೋಣ ನಾವು. ಸರ್ವೇ ಜನ ಸುಖಿನೋ ಭವಂತು. ಹೀರೋಗಳು ಸಪ್ರೇಟ್ ಬಿಡೋಣ, ಅವ್ರು ಬಿಸಿಲಿ ಅವ್ರು ಇರಲಿ. ನಾವು ಅಭಿಮಾನಿಗಳೆಲ್ಲರೂ ಒಂದು ವೇದಿಕೆಗೆ ಸೇರೋಣ. ನೀವೇ ಕೊಡ್ರಿ ಪ್ಲೇಸ್, ನೀವೇ ಕೊಡ್ರಿ ಡೇಟು. ನಾವೆಲ್ಲ ಒಂದಾದ್ರೆ ಹೀರೋಗಳು ಆಟೋಮೆಟಿಕ್ ಆಗಿ ಬರ್ತಾರ್ರಿ. ಹೀರೋ ಹೀರೋಯಿನ್ಗಳು ಅಭಿಮಾನಿಗಳ ಖರ್ಚಾಗಿ ಯಾರು ಬರಲ್ಲ ಅಂತ ಹೇಳ್ರಿ. ಬನ್ರಿ ಎಲ್ಲ ಹೀರೋಗಳ ಅಭಿಮಾನಿಗಳು, ಆ ಹೀರೋ ಅಂತ ಎಲ್ಲ ಹೀರೋಗಳಿಗೂ ಎಲ್ಲ ಅವ್ರವ್ರ ಬಾಸ್ ಅವ್ರವ್ರ ಹೆಚ್ಚು.